ಹಲೋ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ವರ್ಕ್ ಬುಕ್ನ ಥರ್ಡ್ ಟಾಪಿಕ್ ಆಗಿರ್ತಕ್ಕಂತಹ ವರ್ಬ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೋಡಿ, ಈ ಟಾಪಿಕ್ನಲ್ಲಿ ನಾವು ಟೆನ್ಸ್ ಆ್ಯಂಡ್ ಟೈಮ್ಗೆ ಸಂಬಂಧಪಟ್ಟಂತೆ ಅನೇಕ ಎಕ್ಸಸೈಸ್ಗಳನ್ನು ನೋಡ್ತೇವೆ. ಇಲ್ಲಿ ನಾವು ಮೊದಲನೇದಾಗಿ ಟೆನ್ಸ್ ಅಂದರೆ ಏನು ಮತ್ತು ಇದು ಟೈಮ್ನೊಂದಿಗೆ ಯಾವ ರೀತಿ ಸಂಬಂಧ ಹೊಂದಿದೆ ಅಂತಕ್ಕಂಥದ್ದನ್ನು ನೋಡ್ತೇವೆ. ಫಸ್ಟ್ಗೆ ನಾವು ಡೆಫಿನಿಷನನ್ನು ಇಲ್ಲಿ ನೋಡ್ಬೋದಾಗಿದೆ. ಫಸ್ಟ್ ಲೈನ್ ನೋಡಿ, ಎ ವರ್ಬ್ ಈಸ್ defined as a word which shows action or state of being. ಇಲ್ಲಿ ನೋಡಿ, ಆ್ಯಕ್ಷನ್ ಮತ್ತು ಸ್ಟೇಟ್ ಆಫ್ ಬೀಯಿಂಗ್ ಈ ಎರಡು ಪದಗಳು ನಿಮಗೆ ನೆನಪಿರಬೇಕು. ಒಂದು ವರ್ಬ್ ಅಂದರೆ ಏನಂತ ಅಂದರೆ ಆ್ಯಕ್ಷನ್ ಅಂದರೆ ನಾವು ಒಂದು ಕ್ರಿಯೆ ಅಂತೇಳಿ ಕರಿಬೋದು. ಯಾವುದಾದ್ರೂ ಒಂದು ಕ್ರಿಯೆಯನ್ನು ತೋರಿಸ್ತಕ್ಕಂತಹ ಪದ, ಅಥವಾ ಸ್ಟೇಟ್ ಆಫ್ ಬೀಯಿಂಗ್ ಅಂದರೆ ಒಂದು ಸ್ಥಿತಿ ಅಂತ ನಾವು ಕರಿಬೋದಾಗಿದೆ. ಯಾವುದೇ ಒಂದು ವಸ್ತು ಅಥವಾ ಸನ್ನಿವೇಶದ ಸ್ಥಿತಿಯನ್ನು ತೋರಿಸ್ತಕ್ಕಂತಹ ಪದಗಳನ್ನು ಕೂಡ ನಾವು ವರ್ಬ್ ಅಂತ ಕರಿತೇವೆ. ಮುಖ್ಯವಾಗಿ ನಾವು ಆ್ಯಕ್ಷನನ್ನು ನೆನಪಿಟ್ಕೋಬೇಕು, ಅಂದರೆ ಕ್ರಿಯೆ ಅಂಥೇಳಿ. ನೆಕ್ಸ್ಟ್ ಲೈನ್ ನೋಡಿ, ದ ವರ್ಬ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಎ ಸೆಂಟೆನ್ಸ್. ಅಂದರೆ ಯಾವುದೇ ವಾಕ್ಯ ಇರ್ಬೋದು, ಅಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ಈ ವರ್ಬ್ ಹೊಂದಿರುತ್ತೆ. ಎವ್ರಿ ಸೆಂಟೆನ್ಸ್ ಆರ್ ಎ ಕ್ಲಾಸ್ ಮಸ್ಟ್ ಹ್ಯಾವ್ ಎ ವರ್ಬ್. ನೋಡಿ, ಯಾವುದೇ ಒಂದು ಪದ ಇದ್ರೂ ಸೆಂಟೆನ್ಸ್ ಇದ್ರೂ ಕೂಡ ಆ ಸೆಂಟೆನ್ಸ್ ಒಳಗಡೆ ವರ್ಬ್ ಇರಲೇಬೇಕು. ವರ್ಬ್ ಇಲ್ಲ ಅಂದರೆ ಆ ಸೆಂಟೆನ್ಸ್ ಸಂಪೂರ್ಣ ಆಗೋದಿಲ್ಲ ಮತ್ತು ಮೀನಿಂಗನ್ನು ಕೊಡೋದಿಲ್ಲ. ರಿಕಾಗ್ನೈಸಿಂಗ್ ದ ಫಾರ್ಮ್ಸ್ ಆಫ್ ಎ ವರ್ಬ್ ಈಸ್ ಆಫನ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಮೀನಿಂಗ್ ಆಫ್ ಎ ಸೆಂಟೆನ್ಸ್. ಅವು ಯಾವುದೇ ಒಂದು ಸೆಂಟೆನ್ಸ್ ಇರ್ಬೋದು, ಅಲ್ಲಿರ್ತಕ್ಕಂತಹ ಕ್ರಿಯಾಪದವನ್ನು ನಾವು ಗುರುತಿಸಿದರೆ ಮಾತ್ರ ಸರಿಯಾದಂತಹ ಒಂದು ಮೀನಿಂಗ್ ನಮಗೆ ಸಿಗುತ್ತೆ. ಸೊ ಯಾವುದೇ ಒಂದು ವಾಕ್ಯದಲ್ಲಿ ಇಂಪಾರ್ಟೆಂಟ್ ಥಿಂಗ್ ಯಾವುದಪ್ಪ ಅಂದರೆ ವರ್ಬ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ವರ್ಬ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನೋಡಿ. ಫಸ್ಟ್ ಒನ್, ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂತಹ ವರ್ಬ್ ಯಾವುದು ಅಂದರೆ ವೇಕ್ ಅಂತಕ್ಕಂತಹ ಪದವನ್ನು ನಾವು ಇಲ್ಲಿ ವರ್ಬ್ ಆಗಿ ಗುರುತಿಸ್ತೇವೆ. ಇನ್ನು ಸೆಕೆಂಡ್ ಸೆಂಟೆನ್ಸ್, ಶ್ರೇಯಸ್ ಈಸ್ ವರ್ಕಿಂಗ್ ಆನ್ ಹಿಸ್ ಪ್ರಾಜೆಕ್ಟ್. ನೋಡಿ, ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ ಮತ್ತು ವರ್ಕಿಂಗ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿರುತ್ತೆ. ಮೊದಲನೇ ಸೆಂಟೆನ್ಸಲ್ಲಿ ವೇಕ್ ಒಂದು ಕ್ರಿಯೆಯನ್ನು ತೋರಿಸ್ತಕ್ಕಂಥದ್ದು, ಇಲ್ಲಿ ವರ್ಕಿಂಗ್ ಇದು ಕೂಡ ಕ್ರಿಯೆಯನ್ನು ಅಂದರೆ ಆ್ಯಕ್ಷನನ್ನು ತೋರಿಸ್ತಾ ಇದೆ. ಇನ್ನು ಥರ್ಡ್, ಮಿಸ್ಟರ್ ಲಿಂಗರಾಜ್ ಹ್ಯಾಸ್ ಬಾಟ್ ಎ ನ್ಯೂ ಕಾರ್. ಇಲ್ಲಿ ನೋಡಿ, ಹ್ಯಾಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಮತ್ತು ಬಾಟ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿರುತ್ತೆ. ಬಾಟ್ ಅಂದರೆ ಕೊಂಡುಕೊಳ್ಳೋದು ಅಂತೇಳಿ. ಇನ್ನು ಫೋರ್ತ್ ಒನ್, ದ ಡ್ಯಾನ್ಸ್ ಪ್ರೋಗ್ರಾಮ್ ವಿಲ್ ಬಿಗಿನ್ ಅಟ್ 4 PM ಅಂತ ಇದೆ. ಇಲ್ಲಿ ವಿಲ್ ಬಿಗಿನ್ ಅಂತಕ್ಕಂತಹ ವರ್ಡ್ಸ್ಗಳೇನಿದ್ದಾವೋ ಇವೆರಡು ಕೂಡ ವರ್ಬ್ಗಳಾಗಿದ್ದಾವೆ. ವಿಲ್ ಅಂತಕ್ಕಂಥದ್ದು ಮಾಡಲ್ ವರ್ಬ್ ಆಗಿರುತ್ತೆ ಮತ್ತು ಬಿಗಿನ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿರುತ್ತೆ. ಇನ್ನು ಫಿಫ್ತ್ ಒನ್ ನೋಡಿ, ವಿ ವೆಂಟ್ ಟು ದ ಸರ್ಕಸ್ ಎಸ್ಟರ್ಡೇ. ಇಲ್ಲಿ ವೆಂಟ್ ಅಂದರೆ ನಿನ್ನೆ ಹೋಗಿದ್ವಿ, ಹೋಗಿರ್ತಕ್ಕಂಥದ್ದು ಅನ್ನೋ ಮೀನಿಂಗ್ ಕೊಡ್ತಕ್ಕಂತಹ ವೆಂಟ್ ಅನ್ನೋದು ವರ್ಬ್ ಆಗಿರುತ್ತೆ. ಇನ್ನು ಸಿಕ್ಸ್ ಸೆಂಟೆನ್ಸಲ್ಲಿ ಹರಿಣಿ ವಾಸ್ ಸ್ಲೀಪಿಂಗ್ ವೆನ್ ದ ಫೋನ್ ರ್ಯಾಂಗ್. ಇಲ್ಲಿ ವಾಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಮತ್ತು ಸ್ಲೀಪಿಂಗ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿದೆ. ಇಲ್ಲಿ ಕೆಳಗಡೆ ನೋಡಿ, ನೋಟ್ ದ್ಯಾಟ್ ದ ಅಬೌವ್ ಸೆಂಟೆನ್ಸಸ್ ಇಂಡಿಕೇಟ್ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಸಿಂಪಲ್ ಪಾಸ್ಟ್, ಫ್ಯೂಚರ್ ಟೈಮ್ ಆಫ್ ಆ್ಯಕ್ಷನ್. ಟ್ರೈ ಟು ಮ್ಯಾಚ್ ದ ಟೆನ್ಸ್ ಫಾರ್ಮ್ಸ್ ಆ್ಯಂಡ್ ದ ವರ್ಬ್ಸ್ ಇನ್ ದ ಸೆಂಟೆನ್ಸಸ್ ಗಿವನ್ ಅಬೌವ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ 6 ಎಕ್ಸಾಂಪಲಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಯಾವುದು, ಪ್ರೆಸೆಂಟ್ ಕಂಟಿನ್ಯೂಸ್ ಯಾವುದು, ಪ್ರೆಸೆಂಟ್ ಪರ್ಫೆಕ್ಟ್, ಸಿಂಪಲ್ ಪಾಸ್ಟ್, ಫ್ಯೂಚರ್ ಟೈಮ್ ಆಫ್ ಆ್ಯಕ್ಷನ್ಗಳನ್ನು ತೋರಿಸ್ತಕ್ಕಂತಹ ಸೆಂಟೆನ್ಸ್ಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ಗುರುತಿಸಬೇಕಾಗತ್ತೆ. ಬನ್ನಿ ಈಗ ಈ ಒಂದು ಕೆಲಸವನ್ನು ಮಾಡೋಣ. ನೋಡಿ, ಫಸ್ಟ್ ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಇದೆ. ವರ್ಬನ್ನು ಗಮನಿಸಿ, ವೇಕ್ ಅಂತ ಇದೆ ಅಂದರೆ ಇದು V1 ಫಾರ್ಮಲ್ಲಿ ಇದೆ, ಅಂದರೆ ವರ್ಬ್ನ ಮೊದಲನೇ ರೂಪದಲ್ಲಿ ಇದೆ. ಸೊ ಈ ರೀತಿ ವರ್ಬ್ನ ಮೊದಲನೇ ರೂಪದಲ್ಲಿ ಇದ್ದರೆ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೋದು, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತೇಳಿ. ಸೊ ಫಸ್ಟ್ ಸೆಂಟೆನ್ಸ್ ಯಾವುದಪ್ಪ ಅಂದರೆ ಸಿಂಪಲ್ ಪ್ರೆಸೆಂಟ್ ಆಗಿರುತ್ತೆ. ಇನ್ನು ಸೆಕೆಂಡ್ ಸೆಂಟೆನ್ಸ್ ನೋಡಿ, ಶ್ರೇಯಸ್ ಈಸ್ ವರ್ಕಿಂಗ್ ಆನ್ ಹಿಸ್ ಪ್ರಾಜೆಕ್ಟ್. ಇಲ್ಲಿ ನೋಡಿ, ಈಸ್ ವರ್ಕಿಂಗ್ ಅಂತ ಇದೆ. ಸೊ ಈಸ್ ಅಥವಾ ಆರ್ ಇದ್ಬಿಟ್ಟು ನೆಕ್ಸ್ಟ್ ಅಲ್ಲಿ ವರ್ಬ್ ING ಫಾರ್ಮಲ್ಲಿದ್ದರೆ ಆಗ ಅದು ಏನಾಗಿರುತ್ತೆ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. ಸೊ ಎರಡನೇ ಸೆಂಟೆನ್ಸ್ ಏನಿದೆನೋ ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿದೆ.
ಇನ್ನು ಥರ್ಡ್ ಸೆಂಟೆನ್ಸ್, ಮಿಸ್ಟರ್ ಲಿಂಗರಾಜ್ ಹ್ಯಾಸ್ ಬಾಟ್ ಎ ನ್ಯೂ ಕಾರ್ ಅಂತ ಇದೆ. ಎಸ್ ನೋಡಿ, ಯಾವುದೇ ಸೆಂಟೆನ್ಸ್ನಲ್ಲಿ ಹ್ಯಾವ್, ಹ್ಯಾಸ್, ಹ್ಯಾಡ್ಗಳಿದ್ರೆ ಅವು ಪರ್ಫೆಕ್ಟ್ ಫಾರ್ಮ್ ಆಗಿರ್ತವೆ. ಹ್ಯಾವ್ ಮತ್ತು ಹ್ಯಾಸ್ ಅಂತಕ್ಕಂಥವು ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಹ್ಯಾಡ್ ಅಂತಕ್ಕಂಥದ್ದು ಪಾಸ್ಟ್ ಪರ್ಫೆಕ್ಟ್ ಆಗಿರುತ್ತೆ. ಸೊ ನೋಡಿ, ಹ್ಯಾಸ್ ಬಾಟ್ ಅಂತ ಇದೆ. ಬಾಟ್ ಅಂತಕ್ಕಂಥದ್ದು V3 ಫಾರ್ಮಲ್ಲಿ ಇರುತ್ತೆ. ಯಾಕೆಂದರೆ ಪ್ರೆಸೆಂಟ್ ಇರ್ಬೋದು, ಪಾಸ್ಟ್ ಇರ್ಬೋದು. ಪರ್ಫೆಕ್ಟ್ ಟೆನ್ಸಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ವರ್ಬ್ ಏನಿರುತ್ತೋ ಅದು V3 ಫಾರ್ಮಲ್ಲೇ ಇರುತ್ತೆ. ಸೊ ಇಲ್ಲಿ ಹ್ಯಾಸ್ ಪ್ಲಸ್ V3 ಇದೆ. ಸೊ ಈ ರೀತಿ ಇದ್ದರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಆಗಿರುತ್ತೆ. ನೆನಪಿಟ್ಕೊಳ್ಳಿ, ಪ್ರೆಸೆಂಟ್ ಪರ್ಫೆಕ್ಟ್. ಹ್ಯಾಸ್ ಬದಲಾಗಿ ಹ್ಯಾವ್ ಕೂಡ ಇದ್ದರೂ ಕೂಡ ಆಗಲೂ ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಆಗಿರುತ್ತೆ. ಒಂದು ವೇಳೆ ಹ್ಯಾಡ್ ಬಂದರೆ ಆಗ ಪಾಸ್ಟ್ ಪರ್ಫೆಕ್ಟ್ ಆಗ್ತಾ ಇತ್ತು. ಇನ್ನು ಫೋರ್ತ್ ಒನ್ ನೋಡಿ, ದ ಡಾನ್ಸ್ ಪ್ರೋಗ್ರಾಮ್ ವಿಲ್ ಬಿಗಿನ್ ಅಟ್ 4 PM. ಎಸ್ ನೋಡಿ, ವಿಲ್ ಬಿಗಿನ್ ಅಂತೇಳಿ ಇದೆ. ಸೊ ವಿಲ್ ಅಂತಕ್ಕಂಥದ್ದು ಇಲ್ಲಿ ಫ್ಯೂಚರ್ ಟೈಮನ್ನು ತೋರಿಸ್ತಕ್ಕಂತಹ ಪದ ಆಗಿದೆ. ಸೊ ಇಲ್ಲಿ ಫ್ಯೂಚರ್ ಟೈಮ್ ಆಫ್ ಆ್ಯಕ್ಷನ್ ಅಂತ ಏನು ಕೊಟ್ಟಿದ್ದಾರೋ ಆ ಒಂದು ಸೆಂಟೆನ್ಸ್ ಈ ಒಂದು ಫೋರ್ತ್ ಆಗಿರುತ್ತೆ. ಇನ್ನು ಫಿಫ್ತ್ ಒನ್, ವಿ ವೆಂಟ್ ಟು ದ ಸರ್ಕಸ್ ಎಸ್ಟರ್ಡೇ. ಎಸ್, ಸಿಂಪಲ್ ಆಗಿ ಇಲ್ಲಿ ವೆಂಟ್ ಅಂತಕ್ಕಂಥದ್ದು V2 ಅಥವಾ ಪಾಸ್ಟ್ ಟೆನ್ಸಲ್ಲಿರ್ತಕ್ಕಂಥ ವರ್ಬ್ ಆಗಿರುತ್ತೆ. ಸೊ ಇದು ಪಾಸ್ಟ್ ಟೆನ್ಸ್ ಆಗಿದೆ, ಪಾಸ್ಟ್ ಟೆನ್ಸ್. ಅದರ ಜೊತೆಗೆ ಎಸ್ಟರ್ಡೇ ಅಂತಕ್ಕಂಥದ್ದು ಕೂಡ ನಮಗೆ ಪಾಸ್ಟ್ ಟೆನ್ಸ್ ಅಂತಕ್ಕಂಥದ್ದನ್ನು ತೋರಿಸಿಕೊಡುತ್ತೆ. ಇನ್ನು ಸಿಕ್ಸ್ತ್ ಒನ್, ಹರಿಣಿ ವಾಸ್ ಸ್ಲೀಪಿಂಗ್ ವೆನ್ ದ ಫೋನ್ ರ್ಯಾಂಗ್. ಎಸ್, ಇಲ್ಲಿ ನೋಡಿ ವಾಸ್ ಸ್ಲೀಪಿಂಗ್ ಅಂತ ಇದೆ. ಅಂದರೆ ವಾಸ್ ಅಥವಾ ವರ್ಬ್ ಬಂದು ಮುಂದ್ಗಡೆ ವರ್ಬ್ ING ಫಾರ್ಮಲ್ಲಿದ್ದರೆ ಆಗ ಅದು ಪಾಸ್ಟ್ ಕಂಟಿನ್ಯೂಸ್ ಆಗಿರುತ್ತೆ. ಪಾಸ್ಟ್ ಕಂಟಿನ್ಯೂಸ್ ಆಗಿರುತ್ತೆ, ನೆನಪಿಟ್ಕೊಳ್ಳಿ. ಸೊ ಈ ರೀತಿ ಈ ಒಂದು ಸೂತ್ರಗಳ ಸಹಾಯದಿಂದ ನೀವು ಟೆನ್ಸ್ಗಳನ್ನು ಗುರುತಿಸ್ಬೋದಾಗಿರುತ್ತೆ. ಎಸ್, ಇನ್ನು ಒಂದು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟನ್ನು ಕೊಟ್ಟಿದ್ದಾರೆ ನೋಡಿ. ಜನರಲಿ ಫ್ಯೂಚರ್ ಆ್ಯಕ್ಷನ್ ಈಸ್ ಇಂಡಿಕೇಟೆಡ್ ಯೂಸಿಂಗ್ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆರ್ ಮಾಡೆಲ್ಸ್. ಅಂದರೆ ಫ್ಯೂಚರ್ ಟೈಮನ್ನು ತೋರಿಸ್ಲಿಕ್ಕೆ ನಾವು ಕೆಲವೊಂದು ಸಾರಿ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೇವೆ. ಅದರ ಜೊತೆಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್ಸನ್ನು ಯೂಸ್ ಮಾಡ್ತೇವೆ. ಇನ್ನು ಕೆಲವೊಂದು ಸಾರಿ ಮಾಡೆಲ್ ವರ್ಬ್ಗಳನ್ನು ಯೂಸ್ ಮಾಡಿಕೊಂಡು ಫ್ಯೂಚರ್ ಆ್ಯಕ್ಷನನ್ನು ಅಂದರೆ ಮುಂದೆ ನಡೀತಕ್ಕಂತಹ ಘಟನೆಗಳನ್ನು ಹೇಳ್ತೇವೆ. ಫಸ್ಟ್ ಸೆಂಟೆನ್ಸನ್ನು ಗಮನಿಸಿ, ಸಮೀರ್ ಗೋಸ್ ಟು ಹೈದರಾಬಾದ್ ಟುಮಾರೋ. ಎಸ್ ನೋಡಿ, ಹೈದರಾಬಾದ್ಗೆ ನಾಳೆ ಸಮೀರ್ ಹೋಗ್ತಾನೆ ಅಂತಕ್ಕಂತಹ ಒಂದು ಮೀನಿಂಗನ್ನು ಈ ಸೆಂಟೆನ್ಸ್ ಕೊಡ್ತಾ ಇದೆ. ಅಂದರೆ ನಾಳೆ ಅಂದರೆ ನೆಕ್ಸ್ಟ್ ಡೇ ನಡೀತಕ್ಕಂತಹ ಘಟನೆ, ಫ್ಯೂಚರಲ್ಲಿ ನಡೀತಕ್ಕಂತಹ ಘಟನೆ. ಇದನ್ನು ಗೋಸ್ ಅಂದರೆ ನೋಡಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿ ಈ ಸೆಂಟೆನ್ಸನ್ನು ಬಳಸಿದ್ದಾರೆ. ಆದರೂ ಕೂಡ ಇದು ಫ್ಯೂಚರ್ ಆ್ಯಕ್ಷನನ್ನು ತೋರಿಸ್ತಾ ಇದೆ. ಇನ್ನು ಸೆಕೆಂಡ್ ಒನ್, ಕಾವ್ಯ ಈಸ್ ಸಬ್ಮಿಟ್ಟಿಂಗ್ ಹರ್ ಅಸೈನ್ಮೆಂಟ್ ಬೈ ದ ಎಂಡ್ ಆಫ್ ದಿಸ್ ಮಂತ್ ಅಂತ ಇದೆ. ಎಸ್, ಇಲ್ಲಿ ನೋಡಿ ಈಸ್ ಸಬ್ಮಿಟ್ಟಿಂಗ್ ಅಂದರೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮಲ್ಲಿ ಇದೆ. ಆದರೂ ಕೂಡ ಇದು ಫ್ಯೂಚರ್ ಆ್ಯಕ್ಷನನ್ನು ತೋರಿಸ್ತಾ ಇದೆ. ಯಾಕೆಂದರೆ ನೋಡಿ, ದ ಎಂಡ್ ಆಫ್ ದಿಸ್ ಮಂತ್, ಈ ಘಟನೆ ನಡೀತಕ್ಕಂಥದ್ದು ಈ ತಿಂಗಳ ಅಂತ್ಯಕ್ಕೆ, ಅಂದರೆ ಮುಂದೆ ನಡೀತಕ್ಕಂತಹ ಘಟನೆ. ಆದರೂ ಕೂಡ ಇದು ಫ್ಯೂಚರ್ ಆ್ಯಕ್ಷನನ್ನು ತೋರಿಸ್ತಾ ಇದೆ. ಬಟ್ ಇರ್ತಕ್ಕಂಥದ್ದು ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮಲ್ಲಿ, ಈಸ್ ಸಬ್ಮಿಟ್ಟಿಂಗ್. ಇನ್ನು ಥರ್ಡ್ ಒನ್ ನೋಡಿ, ದೇ ವಿಲ್ ಅನೌನ್ಸ್ ದ ರಿಸಲ್ಟ್ಸ್ ಟುಮಾರೋ. ಎಸ್, ಇಲ್ಲಿ ವಿಲ್ ಅಂತಕ್ಕಂತಹ ಮಾಡಲ್ ವರ್ಬನ್ನು ಬಳಸಿಕೊಂಡು ಟುಮಾರೋ ನಾಳೆ ನಡೀತಕ್ಕಂತಹ ಘಟನೆಯನ್ನು ಹೇಳ್ತಾ ಇದ್ದಾರೆ. ಅಂದರೆ ರಿಸಲ್ಟ್ ನಾಳೆ ಅನೌನ್ಸ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಈ ರೀತಿ ಸಿಂಪಲ್ ಪ್ರೆಸೆಂಟ್ ಇರ್ಬೋದು, ಪ್ರೆಸೆಂಟ್ ಕಂಟಿನ್ಯೂಸ್ ಇರ್ಬೋದು ಮತ್ತು ಮಾಡಲ್ ವರ್ಬ್ಸ್ಗಳನ್ನು ಯೂಸ್ ಮಾಡಿಕೊಂಡು ಕೂಡ ನಾವು ಫ್ಯೂಚರ್ ಆ್ಯಕ್ಷನನ್ನು ತೋರಿಸಬಹುದು. ಇನ್ನು ಫಸ್ಟ್ ಎಕ್ಸಸೈಸನ್ನು ಇಲ್ಲಿ ನೋಡ್ತಾ ಹೋಗೋಣ. A1 ಕೊಟ್ಟಿದ್ದಾರೆ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರಾಪ್ರಿಯೇಟ್ ಆನ್ಸರ್. ಇಲ್ಲಿ 3 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸೂಟಬಲ್ ಆನ್ಸರ್ ಯಾವುದು ಅಂತೇಳಿ ನಾವು ಕಂಡುಹಿಡಬೇಕಾಗುತ್ತೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು ಆಗಿದ್ದಾವೆ. ನೀವು ರೂಲ್ಸ್ಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಕೇವಲ ಆನ್ಸರನ್ನು ಕಂಡುಹಿಡಿಯೋದು ಮಾತ್ರ ಮುಖ್ಯ ಅಲ್ಲ, ಈ ರೂಲ್ಸ್ಗಳು ಕೂಡ ನಿಮಗೆ ಗೊತ್ತಿರಬೇಕು. ಫಸ್ಟ್ ಒಂದು ನೋಡಿ, ಡೋಂಟ್ ಮೇಕ್ ನಾಯ್ಸ್ ಯು ಡ್ಯಾಶ್ ಮೀ ಅಂತ ಇದೆ. ಸೊ ಇಲ್ಲಿ ಯು ಆದಮೇಲೆ ಈಸ್ ಡಿಸ್ಟರ್ಬಿಂಗ್ ಬರೋದಿಲ್ಲ. ಯು ಆದಮೇಲೆ ನಾವು ಯಾವತ್ತೂ ಕೂಡ ಈಸನ್ನು ಬಳಸೋದಿಲ್ಲ. ಸೊ ಫಸ್ಟ್ ಆಪ್ಷನ್ ಬರೋದಿಲ್ಲ. ಇನ್ನು ಆರ್ ಇದೆ, ಯು ಆರ್ ಡಿಸ್ಟರ್ಬಿಂಗ್ ಮೀ. ಎಸ್, ಇದು ಸರಿಯಾದಂತಹ ಆಯ್ಕೆ ಆಗಿರುತ್ತೆ. ಯು ಆರ್ ಅಂತಲೇ ನಾವು ಬಳಸ್ತೇವೆ ನೋಡಿ. ಯು ಆರ್ ಡಿಸ್ಟರ್ಬಿಂಗ್ ಮೀ ಇದು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಇರತಕ್ಕಂತಹ ಸೆಂಟೆನ್ಸ್ ಆಗಿದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಯಾಕೆ ಅಂದರೆ ನೋಡಿ, ಸಬ್ಜೆಕ್ಟ್ ಆದಮೇಲೆ ಈಸ್ ಅಥವಾ ಆರ್ ಬಂದಿರುತ್ತೆ ಮತ್ತು ವರ್ಬ್ ಏನಿರುತ್ತೆ ING ಫಾರ್ಮಲ್ಲಿ ಇರುತ್ತೆ. ಆಗ ನಾವು ಅದನ್ನೇ ಸಿಂಪಲ್
ಪ್ರೆಸೆಂಟ್ ಕಂಟಿನ್ಯೂಸ್ ಅಂತೇಳಿ ಕರಿತೇವೆ. ಇನ್ನು ವಾಸ್ ಡಿಸ್ಟರ್ಬಿಂಗ್ ಕೂಡ ಬರೋದಿಲ್ಲ. ಇವು ಆದಮೇಲೆ ನಾವು ವಾಸನ್ನು ಬಳಸೋದಿಲ್ಲ. ಸೊ ಆಪ್ಷನ್ ಸಿನೂ ಕೂಡ ತಪ್ಪಾಗಿರುತ್ತೆ. ಇನ್ನು ಸೆಕೆಂಡ್ ಎಕ್ಸಸೈಸ್ ನೋಡಿ, ಮೈ ಫ್ರೆಂಡ್ ಗೋಸ್ ಟು ದ ಜಿಮ್ ಅಂತ ಇದೆ. ಹಿ ಡ್ಯಾಶ್ ಟು ಬಿ ಫಿಟ್. ಎಸ್, ಇಲ್ಲಿ ಹಿ ಈಸ್ ವಾಂಟಿಂಗ್, ಹಿ ಹ್ಯಾಸ್ ವಾಂಟೆಡ್ ಅಥವಾ ಹಿ ವಾಂಟ್ಸ್ ಅಂತ ನಾವು ಆಯ್ಕೆಗಳಲ್ಲಿ ಸೆಲೆಕ್ಟ್ ಮಾಡಬೇಕು. ಸರಿಯಾದಂತಹ ಆಯ್ಕೆ ವಾಂಟ್ಸ್ ಆಗುತ್ತೆ. ಹಿ ವಾಂಟ್ಸ್ ಟು ಬಿ ಫಿಟ್. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರತಕ್ಕಂತಹ ಸೆಂಟೆನ್ಸ್ ಆಗಿದೆ. ಸಿಂಪಲ್ ಪ್ರೆಸೆಂಟ್. ಯಾಕೆಂದರೆ ನೋಡಿ, ಸಬ್ಜೆಕ್ಟ್ ಮೈ ಫ್ರೆಂಡ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿರುತ್ತೆ. ಸಬ್ಜೆಕ್ಟ್ ಆದಮೇಲೆ ಗೋಸ್, V1 ಫಾರ್ಮಲ್ ಇದೆ. ಗೋಸ್ ಅಂತೇಳಿ ಮಾಡಿದ್ದೇವೆ. ವರ್ಬ್ಗೆ ಎಸ್ ಅನ್ನು ಯಾವಾಗ ಸೇರಿಸ್ತೇವೆ ಅಂದರೆ ನಾವು ಸಬ್ಜೆಕ್ಟ್ ಸ್ಥಾನದಲ್ಲಿ, ಅಂದರೆ ಇಲ್ಲಿ ಮೈ ಫ್ರೆಂಡ್ ಇದೆ ಅಲ್ವಾ, ಈ ಸ್ಥಾನದಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್, ಎಸ್ ನಿಮಗೆ ಈ ರೂಲ್ಸು ಗೊತ್ತಿರ್ಬೋದು. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತೇಳಿ. ಥರ್ಡ್ ಪರ್ಸನ್ ಯಾವ ಪದಗಳು ಅಂದರೆ ಹಿ ಇರ್ಬೋದು, ಶಿ ಇರ್ಬೋದು ಅಥವಾ ಇಟ್ ಇರ್ಬೋದು. ಇನ್ನು ಹೀಯ ಬದಲಾಗಿ ಯಾವುದೇ ಒಬ್ಬ ಹುಡುಗನ ಹೆಸರು ಕೂಡ ತೆಗೆದುಕೊಂಡಿರ್ಬೋದು. ಶಿ ಬದಲಾಗಿ ಒಂದು ಹುಡುಗಿಯ ಹೆಸರನ್ನು ಕೂಡ ತೆಗೆದುಕೊಂಡಿರ್ಬೋದು. ಇನ್ನು ಇಟ್ ಬದಲಾಗಿ ಯಾವುದೇ ಒಂದು ವಸ್ತುವನ್ನು ಕೂಡ ತಗೊಂಡಿರ್ಬೋದು ಅಥವಾ ಪ್ಲೇಸನ್ನು ಕೂಡ ತೆಗೆದುಕೊಂಡಿರ್ಬೋದು. ಸೊ ಇವುಗಳು ಸಬ್ಜೆಕ್ಟ್ ಸ್ಥಾನದಲ್ಲಿ ಬಂದಾಗ ಮತ್ತು ಆ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದಾಗ ವರ್ಬ್ ಏನು ಬಂದಿರುತ್ತೋ ಆ ಸೆಂಟೆನ್ಸಲ್ಲಿ ಅದಕ್ಕೆ ನಾವು ಎಸ್ ಅನ್ನು ಸೇರಿಸ್ತೇವೆ. ಹಾಗಾಗಿನೇ ಇಲ್ಲಿ ಗೋ ಅಂತಕ್ಕಂಥದ್ದಕ್ಕೆ ನಾವು ಈ ಎಸ್ ಅನ್ನು ಸೇರಿಸಿ ಗೋಸ್ ಅಂತೇಳಿ ಮಾಡಿದ್ದೇವೆ. ಗೋ ಇರೋದು ಗೋಸ್ ಆಗಿದೆ. ಸೊ ಇಲ್ಲಿ ಸೆಂಟೆನ್ಸ್ ಏನಾಯಿತು, ಹಿ ವಾಂಟ್ಸ್ ಟು ಬಿ ಫಿಟ್ ಅಂತೇಳಿ ಆಗುತ್ತೆ. ಇನ್ನು ಥರ್ಡ್ ಎಕ್ಸಸೈಸ್ ನೋಡಿ, ಜನರಲಿ ದೇ ಸ್ಪೀಕ್ ಇನ್ ಕನ್ನಡ ಬಟ್ ನಾವು ದೇ ಡ್ಯಾಶ್ ಇನ್ ಇಂಗ್ಲೀಷ್ ಅಂತ ಇದೆ. ಜನರಲಿ ಅಂದರೆ ಯಾವಾಗಲೂ ಕೂಡ ಅವರು ಕನ್ನಡವನ್ನೇ ಮಾತನಾಡ್ತಾರೆ, ಆದರೆ ಈಗ ಅವರು ಇಂಗ್ಲೀಷ್ನಲ್ಲಿ ಮಾತನಾಡ್ತಾ ಇದ್ದಾರೆ ಅಂತೇಳಿ. ಸೊ ದೇ ಇದೆ, ಪ್ಲೂರಲ್ ಫಾರ್ಮಲ್ಲಿ ಇದೆ. ಪ್ಲೂರಲ್ ಫಾರ್ಮಲ್ಲಿ ಇರೋದಕ್ಕೆ ನಾವು ಆರನ್ನೇ ತೆಗೆದುಕೊಳ್ಬೇಕು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಒಂದು ಟಾಪಿಕನ್ನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ನೀವು ಸರಿಯಾಗಿ ವಾಚ್ ಮಾಡಿ ಕಲ್ತ್ಕೊಂಡ್ರೆ ಈ ಒಂದು ರೂಲ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ದೇ ಆರ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್ ಅಂತೇಳಿ ಆರಾದಮೇಲೆ ಸ್ಪೀಕಿಂಗ್ ಇದೆ. ಸೊ ಇದು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಇರತಕ್ಕಂತಹ ಸೆಂಟೆನ್ಸ್ ಆಗಿದೆ. ದೇ ಪ್ಲೂರಲ್ ಇರೋದ್ರಿಂದ ಈಸನ್ನು ತೆಗೆದುಕೊಳ್ಳೋದಿಲ್ಲ ನಾವು, ಯಾಕೆಂದರೆ ಈಸ್ ಅಂತಕ್ಕಂಥದ್ದು ಸಿಂಗ್ಯುಲರ್, ಸೊ ಡಿಲೀಟ್ ಮಾಡ್ತೇವೆ. ಇನ್ನು ಯು ವರ್ ಸ್ಪೀಕಿಂಗ್, ದೇ ವರ್ ಸ್ಪೀಕಿಂಗ್ ಅಂತ ಬರೋದಿಲ್ಲ, ಯಾಕೆಂದರೆ ಅದು ಪ್ರೆಸೆಂಟ್ ಫಾರ್ಮನ್ನು ತೋರಿಸ್ತಕ್ಕಂಥದ್ದಾಗಿರೋದ್ರಿಂದ ನೌ ಅಂತ ಇದೆ ನೋಡಿ. ಇಲ್ಲಿ ಈ ನೋವನ್ನು ನೋಡಿದರೆ ನಿಮಗೆ ಗೊತ್ತಾಗಬೇಕು ಇದು ಪ್ರೆಸೆಂಟ್ ಟೆನ್ಸ್ ಅಂತೇಳಿ. ಸೊ ಇಲ್ಲಿ ನಾವು ವರ್ ಅಂತಕ್ಕಂಥದ್ದು ಪಾಸ್ಟ್ ಆಗಿರೋದ್ರಿಂದ ಅದನ್ನು ಕೂಡ ಡಿಲೀಟ್ ಮಾಡಿರ್ತೇವೆ. ಇನ್ನು ಫೋರ್ತ್ ಎಕ್ಸಸೈಸ್ ನೋಡಿ, ದ ಸನ್ ಡ್ಯಾಶ್ ಇನ್ ದ ಈಸ್ಟ್. ಎಸ್ ನೋಡಿ, ದ ಸನ್ ಈಸ್ ರೈಸಿಂಗ್. ನಾವು ಪ್ರೆಸೆಂಟ್ ಕಂಟಿನ್ಯೂಸನ್ನು ಬಳಸಬಾರ್ದು, ಯಾಕೆಂದರೆ ಅದು ಪ್ರತಿನಿತ್ಯ ನಡೀತಕ್ಕಂತಹ ಘಟನೆ ಆಗಿರೋದ್ರಿಂದ. ಅದೇ ರೀತಿ ಬಿ ಕೂಡ ಬರೋದಿಲ್ಲ, ಯಾಕೆಂದರೆ ಇದು ಪಾಸ್ಟ್ ಕಂಟಿನ್ಯೂಸ್ ಆಗಿರುತ್ತೆ. ಇನ್ನು ರೈಸಸ್ ಇದೆ ನೋಡಿ, ಇದು ಸರಿಯಾದಂತಹ ಆಯ್ಕೆ, ಯಾಕೆಂದರೆ ಪ್ರತಿನಿತ್ಯ ನಡೀತಕ್ಕಂತಹ ಘಟನೆ. ಸೊ ಈ ರೀತಿ ಜಗತ್ತಿನ ಒಂದು ಸತ್ಯಗಳನ್ನು ಹೇಳಬೇಕಾದ್ರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲೇ ಹೇಳ್ತೇವೆ. ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತಾನೆ ನಾವು ಹೇಳಬೇಕಾಗುತ್ತೆ. ಇನ್ನು ಇದೇ ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ಇನ್ನೂ ಅನೇಕ ಎಕ್ಸಸೈಸ್ಗಳಿದ್ದಾವೆ. ಆ ಎಕ್ಸಸೈಸ್ಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.